ಇನ್ನು ಬೆಂಗಳೂರಿನಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ರಸ್ತೆ ಹದಗೆಟ್ಟಿರುವಂತಹ ವಿಚಾರ ಆಗಿರುವಂಥದ್ದು. ಇನ್ನು ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲೂ ಕೂಡ ನಗರದ ಹಲವೆಡೆ ಗುಂಡಿಗಳದೇ ದರ್ಬಾರ್ ಆಗಿರುವಂಥದ್ದು. ಪ್ರಮುಖ ರಸ್ತೆಗಳಲ್ಲಿ ಗುಂಡಿಮಯ ಹಾಗೆ ಸಂಚಾರ ಅಯೋಮಯ ಆಗಿರುವಂಥದ್ದು. ಸ್ಮಾರ್ಟ್ ಸಿಟಿ ತುಮಕೂರಿನ ನಗರದಲ್ಲಿ ಗುಂಡಿಗಳದೇ ದರ್ಬಾರ್ ಆಗಿದೆ. ಪ್ರಮುಖ ರಸ್ತೆಗಳೆಲ್ಲ ಗುಂಡಿಮಯ ಆಗಿದೆ, ಹಾಗೆ ಸಂಚಾರಕ್ಕೂ ಕೂಡ ಒಂದಿಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ಸ್ಮಾರ್ಟ್ ಸಿಟಿಯ ಬಹುತೇಕ ರಸ್ತೆಗಳಲ್ಲೆಲ್ಲ ಗುಂಡಿಗಳ ನರ್ತನ ಹೆಚ್ಚಾಗ್ತಾ ಇರುವಂಥದ್ದು. ಗುಂಡಿಗಳ ರೌದ್ರ ನರ್ತನಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ನಗರದ ಮಂಡಿಪೇಟೆ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕೊಂಚ ಎಚ್ಚರ ತಪ್ಪಿದ್ರೂ ಕೂಡ ವಾಹನ ಸವಾರರು ಅಪಘಾತಕ್ಕೆ ಬಲಿಯಾಗೋದಂತೂ ಪಕ್ಕ. ತುಮಕೂರು ನಗರದಲ್ಲಿರುವಂತಹ ಮಂಡಿಪೇಟೆ ರಸ್ತೆಯಲ್ಲಿ ಗುಂಡಿಗಳು ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಬೃಹತ್ ಗಾತ್ರದ ಗುಂಡಿಗಳಿಗೆ ವಾಹನ ಸವಾರರಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗ್ತಾ ಇದೆ. ಮಂಡಿಪೇಟೆ ಸರ್ಕಲ್ನಿಂದ ಸಂಪೂರ್ಣ ರಸ್ತೆಯೆಲ್ಲ ಗುಂಡಿಗಳಾಗಿರುವಂಥದ್ದು. ಇನ್ನು ಗುಂಡಿಗಳಿಂದ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದಿದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅಂತ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿರುವಂತಹ ಅಲ್ಲಿನ ಸಾರ್ವಜನಿಕರು ಹಾಗೆ ವಾಹನ ಸವಾರರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ನಗರಸಭೆ ಮಾಜಿ ಸದಸ್ಯ ತರುಣೇಶ್ ಹಾಗೆ ಸಾರ್ವಜನಿಕರು ಮಾತನಾಡಿದ್ದಾರೆ. ನೋಡೋಣ. ಮಂಡಿಪೇಟೆ ಗುಂಡಿ ಸುಮಾರು ಒಂದು 3 ವರ್ಷದಿಂದ ಇದೆ. ಇದು ಕಮರ್ಷಿಯಲ್ ಏರಿಯಾ ಇದೆ, ರೈತಾಪಿ ಜನಗಳು ಬರ್ತಾರೆ, ಸಾಕಷ್ಟು ವ್ಯವಹಾರಗಳು ನಡೀತವೆ. ಈ ಭಾಗಕ್ಕೆ ಯಾರನ್ನೂ ಆಸಕ್ತಿ ತೋರಿಸ್ತಿಲ್ಲ ಅಧಿಕಾರಿಗಳು. ಭಾಳಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಸತ್ಯಾಗ್ರಹ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೂ ಇದ್ರ ಬಗ್ಗೆ ಯಾಕೋ ಕಾಳಜಿ ಇಲ್ಲ ನಗರಸಭೆಗೆ. ದಯವಿಟ್ಟು ಇದನ್ನು ನೀವಾದರೂ ಪ್ರಗತಿ ಮುಖಾಂತರ ಎಚ್ಚೆತ್ತಿ ಇವ್ರಿಗೆ ಒಂದು ಗೈಡ್ಲೈನ್ಸ್ ಕೊಡ್ತಿರೋ ಅಥವಾ ಬುದ್ಧಿ ಹೇಳ್ತಿರೋ ಪಾಠ ಕಲಿಸ್ತಿರೋ ಅದೇನು ನೋಡಿ ದಯವಿಟ್ಟು. ಮುಚ್ಚಲೇಬೇಕು ಸ್ವಾಮಿ, ಇಲ್ಲಾಂದರೆ ಸತ್ತೋಗ್ತಾರೆ. ದಿನಕ್ಕೊಂದು ಆಕ್ಸಿಡೆಂಟ್ ಆಗ್ತವೆ ಸ್ವಾಮಿ, ಸಣ್ಣ ಪುಟ್ಟ ಗಾಯ ಆಗ್ತವೆ, ಯಾರಿಗೂ ಹೇಳೋದಿಲ್ಲ. ಇದನ್ನು ಯಾರು ಗಮನಿಸ್ತಾರೆ? ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಬೇರೆ ಥರ ವ್ಯವಹಾರಗಳು ಇರ್ತವೆ, ಆ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಈ ಖಾತೆ ಆಮೇಲಿಂದ ಟ್ರಾನ್ಸ್ಪೋರ್ಟೇಷನ್ಸು ಅವು ಇವು ಏನೇನೋ ಮಾಡ್ತಾರೆ. ಅಲ್ಲಿ ಯಾರಿಗೂ ಏನೂ ಆಸಕ್ತಿ ಇಲ್ಲ ಬಿಡಿ. ಗುಂಡಿ ಮುಚ್ಚೋದು ಅಲ್ಲ, ಆಫೀಸ್ ಬಿಟ್ಟೇ ಬರೋಲ್ವಲ್ಲ, ಇನ್ನೆಲ್ಲಿ ಬರ್ತಾರೆ? ಜನರು ಸತ್ತೋದ್ರೂ ಪರವಾಗಿಲ್ಲ, ಬದುಕಿದ್ರೂ ಪರವಾಗಿಲ್ಲ, ಇವ್ರಿಗೇನಿಲ್ಲ. ಇವ್ರಿಗೇನು ಟ್ಯಾಕ್ಸ್ ಕಟ್ಟಲಿಲ್ಲ, ಬರ್ತಾರೆ. ಇದಕ್ಕಿಂತ ಮುಖ್ಯವಾದ ಒಂದು ಸನ್ನಿವೇಶ ಐತಿ. ಅಲ್ಲಿ 4 ಗಲ್ಲಿ ಬೈತವ, ಚರಂಡಿ ನೀರು ಬರ್ತಾಯಿದೆ ಕುಡಿಯೋಕ್ಕೆ. ಅದನ್ನ ಹೋಗಿ ಅಲ್ಲಿ ರಿಪೇರಿ ಮಾಡ್ತಾರೆ ನೋಡಿ, ಅಲ್ಲಿ ಜನಗಳನ್ನ ಮಾತಾಡಿಸಿ ದಯವಿಟ್ಟು. ಮಂಡಿಪೇಟೆ ಜೈನ್ ಟೆಂಪಲ್ ರೋಡಾಗಿ ಹಳ್ಳ ಬಿದ್ದು ಹೆಚ್ಚು ಕಮ್ಮಿ ಒಂದು 6 ತಿಂಗಳ ಮೇಲೆ ಆಯಿತು. ಬರ್ತಾರೆ, ಫೋಟೋ ತಗೊಂಡು ಹೋಗ್ತಾರೆ. ಇನ್ನೂ ರೆಡಿ ಮಾಡಿಲ್ಲ. ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ. ಮಳೆ ನೀರು ಬಂದರೆ ನಿಂತ್ಕೊಂತಿದ್ದೆ ನೀರಿಲ್ಲಿ. ನೀರು ಆಚೆ ಕಡೆ ಚರಂಡಿಗೆ ಹೋಗಲ್ಲ. ಸ್ವಲ್ಪ ಅವಶ್ಯಕತೆ ಮಾಡಿ ರೆಡಿ ಮಾಡಿಸ್ಕೊಡಿ. ನಿಮ್ಮ ಹೆಸರು ಸರ್? ತುಮಕೂರು ನಗರದ ಮಂಡಿಪೇಟೆಯ ಮುಖ್ಯ ರಸ್ತೆ ಈಗ ಗುಂಡಿಮಯ ಆಗಿರುವಂಥದ್ದು. ನಿಜಕ್ಕೂ ಕೂಡ ವಾಹನ ಸವಾರರು ಇಲ್ಲಿ ದಿನನಿತ್ಯ ಕೂಡ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರುವಂಥ ದೃಶ್ಯ ಏನಿದೆ ಇದು ತುಮಕೂರು ನಗರ, ಅದರಲ್ಲೂ ಕೂಡ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಹೊರಹೊಮ್ಮಿರುವಂಥ ತುಮಕೂರು ನಗರದ ಒಡಲಲ್ಲಿರುವಂಥ ಈ ಒಂದು ಮುಖ್ಯ ರಸ್ತೆ ಏನಿದೆ ಈ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಇದು ಮಂಡಿಪೇಟೆಯ ಮುಖ್ಯ ರಸ್ತೆ. ಸಾವಿರಾರು ವಾಹನಗಳು ವ್ಯಾಪಾರ ವಹಿವಾಟು ಕೇಂದ್ರ ಇರುವಂಥ ಪ್ರದೇಶ ಇದು. ಈ ಒಂದು ಸರ್ಕಲಿಂದ ದೃಶ್ಯದಲ್ಲಿ ನೋಡಿ ಯಾವ ರೀತಿಯಾಗಿ ಬೃಹತ್ ಗಾತ್ರದ ಗುಂಡಿಗಳು ಈ ರಸ್ತೆಯುದ್ದಕ್ಕೂ ಕೂಡ ಇದೇ ರೀತಿಯಾಗಿ ಗುಂಡಿಗಳು ಈಗ ವಾಹನ ಸವಾರನ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ವಾಹನ ಸವಾರರು ಈ ಗುಂಡಿಯಲ್ಲೇ ಎದ್ದು ಬಿದ್ದು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಇಲ್ಲಿ ಗುಂಡಿಗಳಿದ್ದಾವೆ ಅಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳಿರುವಂಥದ್ದು. ಕಾರ್ಗಳಿರ್ಬೋದು, ಆಟೋಗಳಿರ್ಬೋದು, ದ್ವಿಚಕ್ರ ವಾಹನಗಳಿರ್ಬೋದು, ಎಲ್ಲವೂ ಕೂಡ ಈ ಗುಂಡಿಗಳಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಪಾಲಿಕೆಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ, ಈ ಒಂದು ರಸ್ತೆಯಲ್ಲಿರುವಂಥ ಗುಂಡಿಗಳನ್ನ ಮುಚ್ಚಿ ಅಂತೇಳಿ. ಅದೇ ರೀತಿಯಾಗಿ ನಾನು ಮತ್ತೊಂದು ಅಂದರೆ ಈ ಒಂದು ಗುಬ್ಬಿಗೇಟ್ಗೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆಯ ಗುಂಡಿಮಯ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ
ಗುಂಡಿಗಳು ಅಂದರೆ ಮೊಳಕಾಲುದ್ದ ಇರುವಂಥ ಗುಂಡಿಗಳು. ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಗುಂಡಿಗಳಲ್ಲಿ ನೀರು ನಿಲ್ಲುತ್ತೆ. ಹೀಗಾಗಿ ಗುಂಡಿ ಎಷ್ಟುದ್ದ ಇದೆ ಅಂತೇಳಿ ಅರಿವಿಲ್ಲದೆ ಎಷ್ಟೋ ಪ್ರಯಾಣಿಕರು, ದ್ವಿಚಕ್ರ ವಾಹನ ಸವಾರರು ಗುಂಡಿಯಲ್ಲಿ ಬಿದ್ದು ಎದ್ದು ಗಾಯಗೊಂಡು ಹೋಗಿರುವಂಥ ಉದಾಹರಣೆಗಳು ಕೂಡ ಈ ಒಂದು ಮುಖ್ಯ ರಸ್ತೆಯಲ್ಲಿರುವಂಥದ್ದು. ಈಗಾಗಲೇ ಈ ಭಾಗದ ವ್ಯಾಪಾರರು ಇರ್ಬೋದು, ಮತ್ತು ವಾಹನ ಸವಾರರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಪಾಲಿಕೆಗೆ ಸಾಕಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಗುಂಡಿಮಯ ರಸ್ತೆಯನ್ನು ನೀವು ಗುಂಡಿಗಳನ್ನ ಮುಚ್ಚಿ ಈ ಒಂದು ದುರಸ್ತಿ ಕೆಲಸವನ್ನು ಮಾಡಬೇಕು, ಗುಂಡಿಗಳನ್ನ ಮುಚ್ಚಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಒತ್ತಾಯವನ್ನು ಮಾಡಿದ್ದಾರೆ. ಆದರೂ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಹೀಗಾಗಿ ಸಾವಿರಾರು ನೂರಾರು ವ್ಯಾಪಾರ ವಹಿವಾಟು ಕೇಂದ್ರಗಳಿರುವಂಥ ಈ ಪ್ರದೇಶ ಈಗ ಒಂದಷ್ಟು ರೀತಿಯಲ್ಲಿ ಗುಂಡಿಗಳಿಂದ ಹೈರಾಣಾಗ್ತಾ ಇರುವಂಥದ್ದು. ಇದು ತುಮಕೂರು ನಗರದಲ್ಲಿ ಕಂಡುಬರ್ತಾ ಇರುವಂಥ ಒಂದಷ್ಟು ದೃಶ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆ ತುಮಕೂರು ಮಹಾನಗರ ಪಾಲಿಕೆಯ ಪ್ರಮುಖ ಪ್ರದೇಶವಾಗಿರುವಂಥ, ಅದರಲ್ಲೂ ಕೂಡ ವ್ಯಾಪಾರ ವಹಿವಾಟು ಕೇಂದ್ರ ಆಗಿರುವಂಥ ಈ ಒಂದು ಮಂಡಿಪೇಟೆ ರಸ್ತೆಯಲ್ಲಿರುವಂಥ ಈ ಒಂದು ರಸ್ತೆಯಲ್ಲಿರುವಂಥ ಗುಂಡಿಗಳನ್ನ ಮುಚ್ಚಬೇಕು ಅಂತಲೂ ಕೂಡ ಈ ಭಾಗದ ಸಾರ್ವಜನಿಕರ ಮತ್ತು ವ್ಯಾಪಾರಸ್ಥರ ಆಗ್ರಹ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್, ಗಿರೀಶ್, ಪ್ರಗತಿ ಟಿವಿ, ತುಮಕೂರು.